ಡೂಪ್ಲೆಕ್ಸು ಮನೆಯೊಳಗೆ ಯಾವ ದಿಕ್ಕಿನಲ್ಲಿ ಡಬಲ್ ಹೈಟ್ ಮಾಡಿ. ಏನಕ್ಕೆ ಡಬಲ್ ಹೈಟ್ ಮಾಡಿ? ಸುಮ್ಮನೆ ವೇಸ್ಟ್ ರೀ ಅವೆಲ್ಲ ಡಬಲ್ ಹೈಟು. ಸುಮ್ಮನೆ ಡಿಸೈನ್ಗಳು ಇಂಜಿನಿಯರಿಂಗ್ ಹಾಳು ಮಾಡ್ತಾ ಇರೋದು. ನೀವು ನೋಡಿ, ಬ್ರಹ್ಮಸ್ಥಾನ ಓಪನ್ ಮಾಡಿ. ಡಬಲ್ ಹೈಟ್ ಏನಕ್ಕೆ ಮಾಡೋ ಅವಶ್ಯಕತೆನೂ ಇಲ್ಲ. ಬ್ರಹ್ಮಸ್ಥಾನ ಓಪನ್ ಮಾಡಿ, ಎಲ್ಲಂದ್ರಲ್ಲಿ ಓಪನ್ ಮಾಡೋದು. ಇದು ಒಳ್ಳೆ ಪ್ರಶ್ನೆ, ನನಗೆ ಜ್ಞಾಪಕ ಬಂತು ನೋಡಿ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಪೂರ್ವ ಈಶಾನ್ಯದಲ್ಲಿ ಡಬಲ್ ಹೈಟ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ, ಆ ಮನೆ ಮಕ್ಕಳು ಹೇಗಿರ್ತಾರೆ, ತಂದೆ ತಾಯಿ ಹೇಳಿದ ಮಾತು ಮಕ್ಕಳು ಕೇಳಲ್ಲ. ಯಾಕೆ ಗೊತ್ತಾ? ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಈಶಾನ್ಯಕ್ಕೆ ಬೀಳ್ತವೆ. ಮೇಲೆ ಓಪನ್ ಮಾಡಿಬಿಟ್ಟಿರ್ತಾರೆ, ಗೊತ್ತಾಯ್ತಲ್ಲ? ಸೂರ್ಯನ ಕಿರಣಗಳು ಬ್ಲಾಕ್ ಮಾಡಬೇಕಂತ ಜಾಗದಲ್ಲಿ ಎಲ್ಲಿ ಸೂರ್ಯನ ಕಿರಣಗಳು ಬೀಳ್ತವೆ, ಅದೇ ಗ್ರಹ ಎನರ್ಜೈಸ್ ಆಗಿಬಿಡ್ತದೆ. ಪೂರ್ವ ಮಧ್ಯಭಾಗದಲ್ಲ ಇದ್ದರೆ ತಂದೆ ನಾನು ಅಂತ ಈಗೋ ಜಾಸ್ತಿ ಆಗಿಬಿಡ್ತದೆ. ಅಗ್ನಿಮೂಲೆ ಆದರೆ ಯಜಮಾನಿ ಜಾಸ್ತಿ ಆಗ್ತದೆ. ಖರ್ಚುಗಳಿಗೆ ಮಾರ್ಗ ತೋರಿಸ್ತದೆ. ಆದರೆ ದಕ್ಷಿಣದಲ್ಲಿ ಆದರೆ ನಿಮ್ಮ ಅಣ್ಣ ತಮ್ಮಂದರು, ಚಿಕ್ಕಪ್ಪ ಮಕ್ಕಳು, ದೊಡ್ಡಪ್ಪ ಮಕ್ಕಳು, ಅಣ್ಣ ತಮ್ಮಂದರು ಅವ್ರು ಎನರ್ಜೈಸ್ ಆಗಿಬಿಡ್ತಾರೆ. ಆರೋಗ್ಯನೂ ತೊಂದರೆ ಆಗ್ಬೋದು. ಯಾರಿಗೆ? ಮನೆ ಯಜಮಾನನಿಗೆ. ಅವ್ರ ಮುಖಾಂತರ ಕೈ ಬಾಯಿ ಆಡದೇ ಇರ್ಬೋದು. ನೈಋತ್ಯ ಆದರೆ ಇಬ್ರಿಗೂ, ಗಂಡ ಹೆಂಡತಿ ಇಬ್ರಿಗೂ. ತುಂಬ ಜನದಲ್ಲಿ ಪಶ್ಚಿಮದಲ್ಲಿ ಓಪನ್ ಇಟ್ಟಿದ್ದಾರೆ. ಸ್ಟೇರ್ ಕೇಸ್ ಇರ್ತಾರಲ್ವಾ, ಅದು ಓಪನ್ ಇಟ್ಬಿಡ್ತಾರೆ. ಸೂರ್ಯನ ಕಿರಣಗಳು ಬೀಳೋದು ಏನಾಗ್ತದೆ ಅಂದರೆ, ವಂಶವನ್ನೇ ಇವರು ಎದುರಾಕೊಂಡ್ಬಿಡ್ತಾರೆ. ಅವ್ರ ವಂಶ, ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇರ್ತಾರೆ, ತಾತ ಮುತ್ತಜ್ಜ, ಅವ್ರ ವಂಶಗಳನ್ನೇ ಇವರು ಎದುರಾಕೊಂಡ್ಬಿಡ್ತಾರೆ. ಈ ರೀತಿ ಒಂದೊಂದು ದಿಕ್ಕಿನಲ್ಲಿ ಕೂಡ ಇದ್ರೂ ಅದು ಎಫೆಕ್ಟ್ ಯಾವತ್ತಿದ್ರು ಯಾವತ್ತಿದ್ರು ಏನು ಮಾಡ್ಬೇಕು ನಾವು ಅಂದರೆ, ಬ್ರಹ್ಮಸ್ಥಾನ ಮಾತ್ರ ಓಪನ್ ಮಾಡ್ಕೋಬೇಕು. ಬ್ರಹ್ಮಸ್ಥಾನ ಎನರ್ಜೈಸರ್ ಆದಾಗ ಹೆಸರು ಕೀರ್ತಿಯನ್ನು ಪಡಿಬಹುದು ಆ ಯಜಮಾನ, ರೈಟ್? ಬ್ರಹ್ಮಸ್ಥಾನ ಓಪನ್ ಮಾಡಿ. ಪಂಚಭೂತಗಳು 4 ಮೂಲೆ ಕಟ್ಟಾಗಬಾರ್ದು.